ಟೈಟ್ ಆಗೋರಿಗೆ ಸೆಲೆಬ್ರೇಷನ್ ಹಬ್ಬ ಥರ ಏನಿಲ್ಲ. ನೀನು ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲ ನಾರ್ಮಲ್ ಆಗೋಗಿದೆ ಸ್ಕಿನ್ನು. ಅದಕ್ಕೆ ಇವತ್ತು ನಮ್ಮ ಅಕ್ಕ ಒಬ್ಬಟ್ಟು ಕೊಟ್ಟು ಕಳಿಸಿದ್ದಾಳೆ ನಮಗೆ. ಹೆಸರು ನಂದು, ಹಬ್ಬ ನಿಂದು. ಎಲ್ಲ ಒಂದೇ ರೂಟೀನ್ ಫಾಲೋ ಮಾಡ್ಕೊಂಡು ಹೊಂಟ್ರೆ ಲೂಸ್ ಆಗ್ಬಿಡ್ತೀವಿ. ಹೋದ ವರ್ಷ ಎಲ್ಲ ಸೈಲೆಂಟ್ ಆಗಿತ್ತು, ಈ ವರ್ಷ ಫುಲ್ ವೈಲ್ಡ್. ಒಂದೊಂದ್ಸರಿ 4 ಗೋಡೆ ಮಧ್ಯೆ ಈಗ ಇಷ್ಟೊಂದು ಬ್ಯುಸಿ ಆಗಿಬಿಟ್ರೆ ಇನ್ನು ಏನೇನು ಬಿಟ್ಟಿದ್ಯೋ ಇಲ್ಲ. ನಮ್ಮ ಆಫೀಸ್ ರೂಮ್ ಟ್ಯೂಬ್ಲೈಟು ಕರೆಕ್ಟಾಗಿ ಒಂದು ಡಿಸಿಷನ್ ಕೊಡ್ತಾ ಇಲ್ಲ ನಮಗೆ. ಇಷ್ಟೊತ್ತಾಯ್ತು ಅಂದ್ರೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ಮನುಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಾಗೆಲ್ಲ ಊರ್ ಕಡೆ ನಾವು ಹಳ್ಳಿ ಕಡೆ ನೋಡೋ ಸಂಜೆ 6 ಗಂಟೆ ಆಯ್ತಿದ್ದಂಗೆ ಎಲ್ರಿಗೂ ಅಂಗಡಿ ಕಡೆ ಗಮನ ಎಳೆಯೋದು, ಟೈಟ್ ಆಗೋರಿಗೆ ಹಂಗೆ. ಸೊ ಹಂಗೆ ಮನೆಗೆ ಇಷ್ಟೊತ್ತು ಆಯ್ತು ಅಂದರೆ ನಿದ್ದೆ ಕರಿತಾ ಇರ್ತಾರಂತೆ, ನಿಂದು ಟೈಮ್ ಆಯಿತು ಬಾ, ನಿಂದು ಟೈಮ್ ಆಯಿತು ಬಾ ಅಂತ. ಎನಿವೇಸ್ ಅದೆಲ್ಲ ಇರಲಿ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಎಲ್ಲರೂ ಹಬ್ಬ ಹೇಗೆ ಮಾಡ್ತಾ ಇದ್ದೀರಾ? ನಮಗೆ ಇದೆಲ್ಲ ಏನು ಸೆಲೆಬ್ರೇಷನ್ ಹಬ್ಬ ಥರ ಏನಿಲ್ಲ. ಯೂಶ್ವಲಿ ಟೆಂಪಲ್ಗೆ ಹೋಗೋವು. ಲಾಸ್ಟ್ ಇಯರ್ ಹೋಗಿದ್ವಿ ಅಲ್ವಾ? ಲಾಸ್ಟ್ ಇಯರ್ ಹೋಗಿದ್ವಿ. ಈ ಇಯರ್ ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ, ಡಿಪೆಂಡ್ಸು. ಯಾಕೆಂದ್ರೆ ಕೆಲ್ಸದಾಕೆ ಸಂಜೆ ಬರ್ತಾರಂತೆ. ಫೋನ್ ಮಾಡಿ, ಅಕ್ಕ ಎಲ್ಲೋ ಬೇರೆ ಕಡೆ ಒಪ್ಕೊಬಿಟ್ಟಿದೆ, ಸಂಜೆ ಬರ್ತೀನಿ ಅಕ್ಕ ನಿಮ್ಗೆ ಅಂತ. ಏನ್ವೇಸ್ ಇದು ಹಬ್ಬ ಸ್ಟಾರ್ಟ್ ಆಗೋದೇ ಸಂಜೆ ಮೇಲಲ್ವಾ, ಥ್ರೂಔಟ್ ನೈಟ್ ಇರುತ್ತೆ. ಟೆಂಪಲ್ ಎಲ್ಲ ಫುಲ್ಲು ಓವರ್ ನೈಟ್ ಓಪನ್ ಇರುತ್ತೆ ಇವತ್ತು. ಸೊ ಆದ್ರೆ ನೋಡೋಣ, ಸಂಜೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ. ಅದಕ್ಕೆ ನಾವು ಮೊದಲು ಇವಾಗ ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ನೆನ್ನೆ ಹೇಳಿದ್ನಲ್ಲ, ಅದು ಕಿವಿ ನೋವುದು ತೋರ್ಸಕ್ ಹೋಗಿದೆ ಅಂತ. ಡಾಕ್ಟ್ರು ಸಿಗ್ಲೇ ಇಲ್ಲ. 9:30 ಬರ್ತೀನಿ ಅಂದವರು. ಆಮೇಲೆ ಪುನಃ ಅದೇನೋ ಕ್ರಿಟಿಕಲ್ ಸರ್ಜರಿ ಇತ್ತಂತೆ, ಅದು ಲೇಟ್ ಆಗುತ್ತೆ ಅನ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಕನ್ಸಲ್ಟೇಷನ್ ತಗೊಂಡು ಬಂದ್ಬಿಡೋಣ ಅಂತ. ಬಟ್ ನೆನ್ನೆ ನೈಟ್ ಎಲ್ಲ ಏನು ಪೇಯ್ನ್ ಬಂದಿಲ್ಲ. ಮನು ಯಾವುದಕ್ಕೂ ಒಂದ್ಸರಿ ತೋರಿಸ್ಬಿಡೋಣ ಬಾ ಮಂಜು, ರಿಸ್ಕೇ ಬೇಡ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಹೋಗ್ಬಿಟ್ಟು ಅಲ್ಲೇ ತರಕಾರಿ ಎಲ್ಲ ಖಾಲಿಯಾಗಿದೆ, ತಗೊಂಡು ಬರೋಣ, 2 ಕೆಲಸನೂ ಮುಗಿಸ್ಕೊಂಡು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಉಪ್ಪಿಟ್ಟು ಮಾಡಿದೆ, ಚೆನ್ನಾಗಿತ್ತು. ಉಪ್ಪಿಟ್ಟು ಚೆನ್ನಾಗಿತ್ತ ಮನು? ಉಪ್ಪು ಕಮ್ಮಿ ಆಗ್ಬಿಟ್ಟಿದೆ, ಅದಕ್ಕೆ ಹೇಳ್ತಾರು ನಿನ್ನ ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ರು. ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಹೋಗೋಣ ಬಾ. ಈಗ ಜಸ್ಟ್ ಮನೆಗೆ ಬಂದ್ವಿ. ಹಾಗೆ ಬರ್ತಾ ಅಂದಿವೆ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಇಲ್ಲಿ ನೋಡಿ, ನಮ್ಮ ಯಜಮಾನ್ರು ತರಕಾರಿ ತಂದ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಇಟ್ಬಿಟ್ಟು ಹೋಗವ್ರೆ. ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. ಏನು ಬಿಸಿಲು ಸ್ಟಾರ್ಟ್ ಆಗೋಯ್ತಲ್ಲ. ಬಿಗಿನಿಂಗ್ ಅಲ್ಲೇ ಹಿಂಗೆ ಅಂದರೆ ಹೋಗ್ತಾ ಹೋಗ್ತಾ ಸಮ್ಮರ್ ಹೆಂಗಿರತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತ ಇದ್ದೀನಿ ನಾನು. ತಗೋ, ಇದು ಅದು ನಿಂದೆ. ಚಿಕ್ಕದು ನೀನೇ ಕಟ್ ಮಾಡಿದ್ದು, ನಾನ ಕಟ್ ಮಾಡಿದ್ದು. ಏನು ಹಬ್ಬಬ್ಬ ಅಂದರೆ ಅದರಲ್ಲಿ ಒಂದು ದಾರದ ಎಳೆಯಷ್ಟು ದಪ್ಪ ಇರ್ಬೋದೇನೋ, ಇದಷ್ಟೇ. ಸೊ ಈ ಸರಿ ಚಳಿಯಂತೂ ಅಂತ ಪರಿ ಎಲ್ಲ ಏನಿರಲ್ಲ. ಈ ನಮ್ಮಂತ ಜನಗಳಿಗೆ ಹೆಂಗ್ ಗೊತ್ತಾ, ಚಳಿ ಸ್ಟಾರ್ಟ್ ಆದ್ರೆ ಅಯ್ಯೋ ಚಳಿ ಅಂತೀವಿ, ಸಮ್ಮರ್ ಬಂತು ಅಯ್ಯೋ ಬಿಸಿಲು ಅಂತೀವಿ. ಸೊ ನೇಚರ್ ನಮಗೆ ಬೇಕಾದಂಗೆ ಏನು ಬಿಹೇವ್ ಮಾಡಲ್ಲ. ನೇಚರ್ ಹೆಂಗಿರತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಸೊ ಅಡ್ಜಸ್ಟ್ ಆಗೋದು. ಬಟ್ ನಾನು ಸಮ್ಮರ್ ಬೇಕಾದ್ರೆ ಸೆಕೆ ಬಿಸಿಲು ತಡ್ಕೊಂತೀನಿ, ಚಳಿ ಮಾತ್ರ ಲಿಟ್ರಲಿ ಆಗೋದೇ ಇಲ್ಲ ನನ್ನ ಕೈಯಲ್ಲಿ. ಸೊ ಐ ಹೇಟ್ ವಿಂಟರ್. ನೆನ್ನೆ ಹಾಸ್ಪಿಟ್ಲಿಂದ ಬಂದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ನ, ಯಾಕೋ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಡ್ತು. ದೇವಸ್ಥಾನಕ್ಕೆ ಹೋಗೋ ಥಾಟ್ ಇರಲಿ, ಮನೇಲೆ ಪೂಜೆ ಮಾಡೋಕ್ಕಾಗಲಿಲ್ಲ ನೆನ್ನೆ ನನಗೆ. ಕೆಲಸದಾಕೇನು ಲೇಟಾಗಿ ಬಂದರು. ನೆನ್ನೆ 4:15 4:45 ಜಸ್ಟ್ ಕ್ಲೀನ್ ಮಾಡಿಸ್ಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಕಳಿಸ್ದೆ. ಆಮೇಲೆ ಮನು ಪೂಜೆ ಮಾಡಿಕೊಂಡ್ರು ನೆನ್ನೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ರೆಸ್ಟ್ ಮಾಡಿ, ಇನ್ನೂ ಒಂದು ಸ್ವಲ್ಪ ಸುಸ್ತು ಹಂಗೆ ಇದೆ ನನಗೆ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾನು ಹೋಗ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಏನು ಇವತ್ತೂ ಎಲ್ಲ ಇಡೀ ದಿನ ಇರತ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಆರೋಗ್ಯಗಳು ಕೈ ಕೊಟ್ಟಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇವತ್ತು ಪುನಃ ಕ್ಲಿನಿಕ್ಕಿಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಹೋಗೋಣ ಮನು? ಧರ್ಮ ಹತ್ರ ಇವತ್ತು ಹೋಗೋಣ, ಇಲ್ಲ ಈ ವೀಕಲ್ಲಿ ಯಾವಾಗಲಾರು ಹೋಗೋಣ? ಅವಾಗೆಲ್ಲ ನಾನು ಸ್ಕಿನ್ ಡ್ರೈನೆಸ್ ಆಗ್ತಾ ಇದೆ ತುಂಬ ಅಂತ ಹೇಳ್ತಾ ಇದ್ನಲ್ಲ, ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಅಲ್ಲೇ ಆಯಿತು, 3 ವೀಕ್ಸ್ ಆಯಿತು. ಅವ್ರು ಕೊಟ್ಟಿದ್ದು ಮಾಯ್ಶ್ಚರೈಸರು ಮತ್ತು ಆಯಿಂಟ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗೆ. ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಕೊಟ್ಟಿರಲಿಲ್ಲ ಅವರು ನನಗೆ. ಯಾಕಂದರೆ ಅದು ಸ್ಕಿನ್ ಡ್ರೈನೆಸ್, ಅಲರ್ಜಿ ಎಲ್ಲ ಏನು ಆಗಿರಲಿಲ್ವಲ್ಲ, ಫುಲ್ ಕಮ್ಮಿ ಆಗಿದೆ. ಇದೆಲ್ಲ ನಾರ್ಮಲ್ ಆಗೋಗಿದೆ ಸ್ಕಿನ್ನು. ಅಲ್ಲಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇದೆ, ಅದು ಹೋಗುತ್ತಂತೆ. ಅದು ನಿಧಾನಕ್ಕೆ ಅದೇ ಫೇಡ್ ಆಗುತ್ತೆ. ಅದಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ರು. ಬಟ್ ಇಲ್ಲಿ ಉಳ್ಕೊಂಡಿದೆ, ಇಲ್ಲಿ ಇಷ್ಟಗ್ಲ ಕತ್ತು, ಇಷ್ಟಗ್ಲ ಉಳ್ಕೊಂಡಿದೆ. ಅದರಲ್ಲಿ ಇಷ್ಟಗ್ಲ ಏರಿಯಾ ಮಾತ್ರ ಬಲ್ಲೇ ಇರಿಟೇಟ್ ಮಾಡ್ತಾ ಇದೆ ನನಗೆ. ಫುಲ್ ಉರಿ ಆಗ್ತಾ ಇದೆ. ಕಾಣಿಸ್ತಾ ಇದೆಯೇನೋ? ಅದು ಬಿಟ್ಟರೆ ಸ್ವಲ್ಪ ಇನ್ನೂ ಬೆನ್ನಲ್ಲೆಲ್ಲ ಕಮ್ಮಿ ಆಗಬೇಕು. ಅವ್ರು 3 ವೀಕ್ಸ್ ಬಿಟ್ಟು ಬನ್ನಿ ನೋಡೋಣ ಹೆಂಗೆ ಇಂಪ್ರೂವ್ ಆಗಿದೆ ಅಂತ ಹೇಳಿದರು. ಅದಕ್ಕೆ ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋಗಬೇಕು, ಇಲ್ಲಾಂದರೆ ಮತ್ತೆ ಹಾಗೆ ಏನಾದ್ರೂ ಜಾಸ್ತಿ ಆದರೆ ಸುಮ್ಮನೆ ಆಮೇಲೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಬೆಟರ್ ಅಲ್ವಾ. ಅವರು ಯಾವಾಗ ಹೇಳ್ತಾರೆ ಅವಾಗ ತೋರಿಸ್ಕೊಂಡ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಅನ್ಕೊತಾ ಇದ್ದೀನಿ. ನೋಡೋಣ. ಅದಕ್ಕಿಂತ ಮೊದಲು ಇವಾಗ ಹೋಗಿ ದೀಪ
ಹಚ್ಬಿಟ್ಟು ಬರ್ತೀನಿ ನಾನು. ನೋಡಿ ಮಾತಾಡ್ತಾ ಇದ್ರೆ ಸುಸ್ತಾಗ್ತಾ ಇದೆ ನನಗೆ, ಹಂಗಾಗೋಗಿದೆ ಸ್ವಲ್ಪ ಇತ್ತೀಚೆಗೆ. ಹಾಸ್ಪಿಟಲ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಏನೋ ತಗೊಂಡೆ. 5:45 ಬರ್ತಾರಂತೆ ಡಾಕ್ಟ್ರು, ಡರ್ಮಟಾಲಜಿಸ್ಟು. ಸೊ ಹೋಗ್ಬೇಕು, ಮನುನು ತೋರಿಸ್ಬೇಕಂತೆ. ಸರಿ ಆಯ್ತು, ಇಬ್ರು ತೋರಿಸ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ನೆನ್ನೆ ವಾಟರ್ಮಿಲನ್ ತಂದಿದ್ವಿ ಹಾಸ್ಪಿಟ್ಲಿಗೆ ಹೋದಾಗ. ನಮಗೆ ಸಮ್ಮರ್ ಬಂತು ಅಂದರೆ ನನಗೂ ಮನಗೂ ಫೇವ್ರೆಟ್ ಫ್ರೂಟ್. ಇದನ್ನಂತೂ ಎವ್ರಿ ಇಯರ್ ಎಂಜಾಯ್ ಮಾಡ್ತೀವಿ ವಾಟರ್ಮಿಲನ್ ಅಂತೂ. ಇನ್ನೊಂದು ಅದು ಬ್ಲ್ಯಾಕ್ ಗ್ರೀನ್ ಬರುತ್ತಲ್ಲ, ಅದಿಷ್ಟ ಆಗಲ್ಲ. ಅದು ಚಿಕ್ಕದು ಬರುತ್ತಲ್ಲ, ಅದು ನಮ್ಮಿಬ್ರಿಗೂ ಇಷ್ಟ ಆಗಲ್ಲ. ಇದು ವೈಟ್ ಗ್ರೀನು ಅಂದರೆ ನಾಟಿ ಹಣ್ಣಿರಬೇಕು. ಇದು ನಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು. ಸೊ ಅದಕ್ಕೆ ಕಟ್ ಮಾಡೋಣ ಅಂತ ಬಂದಿದ್ದೀನಿ. ಮನುಗೆ ಕಟ್ ಮಾಡು ಅಂದೆ, ಅವರು ಬ್ಯುಸಿ ಇದ್ದಾರಂತೆ. ಅದಕ್ಕೆ ನಾನೇ ಮಾಡೋಣ ಅಂದ್ಕೊಂಡು ಎತ್ಕೊಂಡಿದ್ದೀನಿ. ಒಂದು 3 ಡೇಸಿಂದನೂ ಬರೀ ಹಾಸ್ಪಿಟ್ಲು ಸುತ್ತದೇ ಆಗೋಯ್ತು. ಇವತ್ತು ಹೋದ್ವಾ, ಆ್ಯಕ್ಚುಲಾಗಿ ನಮ್ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಇವತ್ತು 5:45ಗೆ. ನಾವು ಹೋಗಿದ್ದೆ ಅಲ್ಲೇ 5:55, 6 ಗಂಟೆ ಹತ್ತತ್ರ ಇತ್ತು ಅಂದ್ಕೊಳ್ಳಿ. ಒಂದು 10 ನಿಮಿಷ ಲೇಟಾಗೆ ಹೋಗಿದ್ವಿ. ಅವರು ಕನ್ಸಲ್ಟೆಂಟು ಬರ್ತಾರೆ, ಅವ್ರೇನು ಇಲ್ಲೇ ಇರಲ್ಲ. ಸೊ ಹಂಗಾಗಿ ಅವ್ರು ಬರೋದು ಲೇಟ್ ಆಯಿತು. ಎಷ್ಟೊತ್ತಪ್ಪ ಅವ್ರು ಬಂದಿದ್ದು? 6:45 ಅಲ್ವಾ? 6:45 ಆಯಿತು. 1:45 ಗಂಟೆನೋ ಕೂತಿದ್ವಿ ಕಾಯ್ಕೊಂಡು. ಬಂದಮೇಲೆ ತೋರಿಸ್ಕೊಂಡು ಬಂದ್ವಿ. ಯಾವುದೋ ಒಂದು ಆಯಿಂಟ್ಮೆಂಟ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಒಂದು 80 to 85% ಕ್ಲಿಯರ್ ಆಗಿದೆ. ಇನ್ನೊಂದು ಸ್ವಲ್ಪ, ನಾನು ಆವಾಗಲೇ ಹೇಳ್ತಿದ್ದಂಗೆ ಇಲ್ಲಿ ನೆಕ್ಕಲ್ಲಿದ್ದಿಲ್ಲ, ಈ ಏರಿಯಾ ಒಂಥರ ಬರ್ನಿಂಗ್ ಸೆನ್ಸೇಷನ್ ಅಂತಂದಲ್ಲ, ಅದಕ್ಕೆ ಯಾವುದೋ ಒಂದು ಆಯಿಂಟ್ಮೆಂಟ್ ಕೊಟ್ಟರು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ ತಗೊಳ್ಳಿ ಅಂತ ಅಷ್ಟೇ. ಇನ್ನೇನು ಪುನಃ ಏನು ಬರೋದು ಬೇಡ, ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಸದ್ಯ ಅಂದ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಕ್ಲಿಯರ್ ಆಗೋಗಿದೆ ಅಲ್ವಾ ಮನು? ಆಲ್ಮೋಸ್ಟ್ 95-96% ಕರೆಕ್ಟ್. 2-3% ಇದೆ. ಅದು ರಫ್ನೆಸ್ ಹೋಗುತ್ತೆ, ಸ್ಕಿನ್ ಬೆಳಿಬೇಕು ವಾಸಾಗಿ. ನೀವು ಬರೀ 2-3% ಅಂತ ಹೇಳ್ತಾ ಇದೆಯಾ? ನಾನು ಇನ್ನೂ ಒಂದು 20% ಐತೆ ಅಂದ್ಕೊಂಡಿದ್ದೆ. ಅಷ್ಟೇ, ಕಮ್ಮಿನೇ. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಯ್ತಪ್ಪ. ಅದೊಂದು ಟೆನ್ಷನ್ ಕಮ್ಮಿ ಆಯಿತು. ಇರಿಟೇಷನು ಇಲ್ಲ ಇವಾಗ. ಇನ್ನೇನು ವಿಂಟರು ಮುಗೀತಲ್ಲ, ಅಲ್ಲೇ ನೆನ್ನೆಯಿಂದನೇ ಸೆಕೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇನ್ನೇನು ವರಿ ಮಾಡೋದು ಇಲ್ಲ. ಅದೇ ಅವ್ರು ಹೇಳಿದ್ದು ಸ್ವಲ್ಪ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಅಂತ. ಸೊ ಅದಕ್ಕೆ ಇವತ್ತು ನಮ್ಮ ಅಕ್ಕ ಒಬ್ಬಟ್ಟು ಕೊಟ್ಟು ಕಳಿಸಿದ್ದಾಳೆ ನಮಗೆ. ಅವರು ಶಿವರಾತ್ರಿಗೆ ಮಾಡ್ತಾರೆ. ಅವ್ರ ಮನೆ ಸ್ವಲ್ಪ ಶಿವರಾತ್ರಿನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ, ಹಂಗಾಗಿ ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಪಾರ್ಸಲ್ ಕಳಿಸಿದ್ದಾರೆ. ಇವಾಗ ನಾವು ಹೋಗಿ ಒಬ್ಬಟ್ಟು ಎಂಜಾಯ್ ಮಾಡೋದು. ಮನುಗೆ ಅಷ್ಟು ಇಷ್ಟ ಆಗಲ್ಲ ಸ್ವೀಟು ಅಲ್ವಪ್ಪ? ಹೌದು, ನಮಗೆ ಸ್ವೀಟ್ ಇಷ್ಟ ಆಗಲ್ಲ. ನಾವು ಖಾರದವರು, ಖಾರನೇ ತಿನ್ನೋದು ನಾವು. ಈಗ ನೀನು ತಿನ್ನೋದೇ ಇಲ್ಲ ಒಬ್ಬಟ್ಟು? ತಿಂತೀನಿ, ಮುಕ್ಕಾಲು ಭಾಗ ನಾನೇ. ಯಾಕೆ? ಯಾಕಂದ್ರೆ ನೀನು ತಿನ್ನಬಾರ್ದು, ಕೊಟ್ಟಿರೋದು ನನಗೆ. ಅದಕ್ಕೋಸ್ಕರ ನೀವು ಒಂಚೂರು ಟೇಸ್ಟ್ ಬಾಯಿಗೆ ಹಾಕಿ ಬಿಕ್ಕಿಲ್ಲ. ಹೆಸರು ನಂದು, ಹಬ್ಬ ನಿಂದು. ಹಬ್ಬ ನಂದು, ಎಕ್ಸಾಕ್ಟ್ಲಿ. ಓಕೆ ಬಾ, ತಿನ್ನೋಣ. ಹೊಟ್ಟೆ ಆಗ್ತಾ ಇದೆ ಆಲ್ರೆಡಿ. ನೋಡಿ, The next morning. ಇವಾಗ ನಾನು ಮಾಡ್ತಿದ್ದಿದ್ದು ಕೆಲಸನ ಮನು ಮೊದಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಮುಗಿಸ್ಬಿಡೋರು. ಇತ್ತೀಚೆಗೆ ಬಿಟ್ಟವ್ರೆ, ಇದನ್ನೆಲ್ಲ ಮಾಡೋದೇ ಇಲ್ಲ. ಯಾಕೆ ಮನು ಅಂದರೆ ಈ ವಿಂಟರ್ ಸ್ಟಾರ್ಟ್ ಆಯ್ತಲ್ವಾ, ಅವಾಗ್ಲಿಂದ ಬಿಟ್ಟಿರೋದು ಅವರು. ಈ ಮಧ್ಯದಲ್ಲಿ ಯಾವಾಗಲಾದ್ರೂ ನೈಟ್ ಸರಿ ನಿದ್ದೆ ಆಗಿಲ್ಲ ಅಂದರೆ ಪುನಃ ಹೋಗಿ ಮಲ್ಕೊಂತೀವಲ್ಲ, ಪುನಃ ಫೋಲ್ಡ್ ಮಾಡಬೇಕು, ಪುನಃ ಬಿಚ್ಚಬೇಕು. ಅದಕ್ಕೆ ಇರಲಿ ಬಿಡು ಹಂಗೆ ಅಂತ ಅನ್ನೋರು. ಗುಡ್ ಮಾರ್ನಿಂಗ್ ಹೇಳ ನಮ್ಮ ಮನುಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನ ಕೆಲಸ ಮರ್ತಕೊಂಡೇ ಬಿಡ್ತೀಯಲ್ಲ ನೀನು ಅಲ್ಲೇ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಟ್ರೆಸ್ ಎಲ್ಲ ಕ್ಲೀನ್ ಮಾಡಿ, ಬ್ಲಾಂಕೆಟ್ಸ್ ಎಲ್ಲ ಫೋಲ್ಡ್ ಮಾಡಿ ಬರ್ತಿದ್ದೆ. ಇವಾಗ ಹಂಗೆ ಸೀದಾ ಬಿಸಾಕ್ಬಿಟ್ಟು ಬರ್ತಾ ಇರ್ತೀಯ. ರಾತ್ರಿ ಈಸಿ ಆಗುತ್ತೆ ತಾಕೊಳ್ಳೋಕೆ. ಪುನಃ ಹುಟ್ಟು ಸೋಂಬೇರಿ. ಕೆಲವು ಸರಿ ಆಗ್ಬೇಕಾಗತ್ತೆ. ಎಲ್ಲ ಒಂದೇ ರೂಟೀನ್ ಫಾಲೋ ಮಾಡ್ಕೊಂಡು ಹೊಂಟ್ರೆ ಲೂಸ್ ಆಗ್ಬಿಡ್ತೀವಿ. ಹಂಗೆ ಅವಾಗವಾಗ ವೈಲ್ಡ್ ಆಗಬೇಕು, ಅವಾಗವಾಗ ಒಳ್ಳೆಯವನಾಗಬೇಕು, ಕೆಲವು ಸರಿ ಕೆಟ್ಟವನಾಗಬೇಕು. ವೇರಿಯೇಷನ್ಸ್ ಇರಬೇಕು ಲೈಫಲ್ಲಿ. ವೇರಿಯೇಷನ್ನೇ ಇಲ್ಲಾಂದ್ರೆ ಹೆಂಗೆ ಹೇಳು, ಜೀವನ ಸ್ಟಾಗ್ನೆಂಟ್ ಆಗೋದು. ಅದಕ್ಕೆ ನಾನು ಹಂಗೆ ಪ್ರಾಕ್ಟೀಸ್ ಮಾಡೋದು. ಈ ಒಂದು ಹೋದ ವರ್ಷ ಎಲ್ಲ ಸೈಲೆಂಟ್ ಆಗಿದ್ದೆ, ಈ ವರ್ಷ ಫುಲ್ ವೈಲ್ಡು. ಏನು ಅಂತ ವೈಲ್ಡ್ ಕೆಲಸ ಏನಪ್ಪ ಮಾಡಿದ್ಯಾ? ಇನ್ನೂ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. 1ನೇ ತಾರೀಕಿಂದ ಮಾಡೋಣ ಅಂತ. ಯಾವ 1ನೇ ತಾರೀಕು? ಮಾರ್ಚ್ 1ನೇ ತಾರೀಕಿಂದ. ಯಾಕೆ ಮಾರ್ಚಲ್ಲೇನು ವಿಶೇಷ? ನೋಡೋದು, ಅವತ್ತು ಮೂಡ್ ಬರಲಿಲ್ಲ ಅಂದರೆ ಏಪ್ರಿಲ್ ಹೋಗೋದು. ಏಪ್ರಿಲ್ಗೆ ಏನೋ ಮಾಡಿಯಪ್ಪ. ಓಕೆ. ಸೊ ನೀವು ವೈಲ್ಡ್ ಆದಾಗ ನಾವು ವೈಲೆಂಟ್ ಆಗಲೇಬೇಕಾ? ಹೌದು, ಅವಾಗಲೇ ಕ್ಲಾಶ್ ಆಗೋದು. ಹೌದು, ನಾವು ಇಲ್ಲಾಂದ್ರೂ ವೈಲೆಂಟಾಗಿ ಇರ್ತೀವಿ ಯಾವಾಗಲೂ. ನಾವ್ಯಾವತ್ತು ಕಾಮಾಗಿರ್ತೀವಿ.
ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಡುಗೆ ಮನೆಗೆ ಬೆಳಗ್ಗೆ ಬಂದೆ. ಇವತ್ತು ಮಾಲ್ಟ್ ದೋಸೆ ಮಾಡೋಣ ಅಂತ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೈಟು ಅನ್ನಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೆ, ಅದು ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿತ್ತು. ಸೊ ಅದಕ್ಕೆ ಟೊಮೆಟೊ ಗೊಜ್ಜಿದೆಯಲ್ಲ ಅಂದ್ಕೊಂಡು ದೋಸೆ ಹಾಕೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಎಗ್ ನೋಡಿದೆ. ಎಗ್ ನೋಡ್ಬಿಟ್ಟು ಸರಿ ತಡಿ ಎಗ್ ಬಾಯ್ಲ್ ಮಾಡಿಬಿಟ್ಟು ಟೊಮೆಟೊ ಗೊಜ್ಜಿಗೆ ಮಿಕ್ಸ್ ಹೊಡಿನ ಚೆನ್ನಾಗಿರತ್ತೆ ಎಗ್ ಮಸಾಲ ಥರ ಅಂದ್ಕೊಂಡು ಎಗ್ ಬಾಯ್ಲಿಂಗ್ ಹಾಕ್ತೆ. ನಾನೆಲ್ಲ ಹಾಕಿದ್ರು, ಮನು ಹಾಕಿಟ್ಟಿದ್ರು. ಅದ್ರಲ್ಲಿ ಒಂದು ಎಗ್ ಒಳಗೆ ಹೋಗ್ಬಿಟ್ಟೈತಿ. ಅಯ್ಯಮ್ಮ ಸುಟ್ಟೆ ಹೋಗುತ್ತೆ. ಇವಾಗ ಇದನ್ನ ತೆಗೆದಾಕ್ಬಿಟ್ಟು ಪುನಃ ಈ 3 ಎಗ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಹಾಕಬೇಕು. ನಾನು ಇದರಲ್ಲಿ ಏನಾದ್ರು ಎಗ್ ಬಾಯ್ಲರಲ್ಲಿ ಮಾಡಿದ್ರೆ ಎರಡೆರಡು ಸರಿ ಬಾಯ್ಲ್ ಮಾಡ್ತೀನಿ. ಒಂದೊಂದ್ಸರಿ ಒಳಗಡೆ ಎಲ್ಲ ನೀಟಾಗಿ ಬಾಯ್ಲ್ ಆಗಿರಲ್ಲ ಅನ್ಸುತ್ತೆ ನನಗೆ. ಹಂಗಾಗಿ ಫುಲ್ ಗಟ್ಟಿಗೆ ಬಾಯ್ಲ್ ಆಗಬೇಕು, ಆಗ ಇಷ್ಟ ಆಗುತ್ತೆ ನನಗೆ. ಮನು ಬಂದು ಎಗ್ ಮಸಾಲ ಮಾಡಿದ್ರು, ಕೊನೆಗೆ ಎಗ್ಗೆಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದೆ ನಾನು. ಸಖತ್ತಾಗಿ ಮಾಡ್ತಾರೆ ಅವರು. ಒಂಥರ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಒಳ್ಳೆ ಫ್ಲೇವರ್ ಕೊಡ್ತಾರೆ. ಚೆನ್ನಾಗಿತ್ತು, ತಿಂದು ಆಹಾ ಅನ್ನಂಗಾಯ್ತು. ತಿಂಡಿ ತಿಂದ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡಿಗೆ ನಾನೇ ಫೋನ್ ಮಾಡಿದೆ. ಭಾಗ್ಯ ವಿರಾಜ್ ಇದನ್ನಲ್ಲ ಅವ್ರ ಅಮ್ಮಂಗೆ. ತುಂಬ ದಿನ ಆಗೋಗಿತ್ತು ಅಲ್ಲೇ ಮಾತಾಡಿ, 20 ಡೇಸ್ ಮೇಲೆ ಆಗೋಗಿತ್ತು. ಅವ್ರಿಗೂ ಟೈಮ್ ಆಗಿರಲಿಲ್ಲ, ನನಗೂ ಟೈಮ್ ಆಗಿರಲಿಲ್ಲ. ಫೋನ್ ಮಾಡಿ ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ. ಯಾವುದೋ ಫೋನ್ ಬರ್ತಾಯಿದೆ, ಹುಂಡಾಯಿ ಕಾರ್ ಸರ್ವಿಸ್ ಅವರು. ಸೊ ಇಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ದವಳು. ಇವಾಗ ಎದ್ದು ಬಂದಿದ್ದೀನಿ, ಹೋಗ್ಬೇಕು. ಸಾಹೇಬ್ರದ್ದು ಟ್ಯೂಸ್ಡೇ ಇವತ್ತು, ಟ್ಯೂಸ್ಡೇ ಸ್ಪೆಷಲ್. ಏನು ತಂದ್ರಿ ಇವತ್ತಾ? ನಾವು ಅಲ್ಲಿಂದ ಹೋಗ್ಬಿಟ್ಟು ಸ್ಪೆಷಲ್ ಆಗಿ ಕೋಳಿ ತಂದು. ಸ್ಪೆಷಲ್ ಆಗಿ ಕೋಳಿ. ನಾನು ಒಂದೇ ಥರ ಮಾಡೋದು ಬೇಡ, ಗೊಜ್ಜು ಬೇಜಾರಾಗತ್ತೆ ಅಂದ್ಕೊಂಡು ಒಂಥರ ಏನೋ ಸ್ವಲ್ಪ ಬೇರೆ ಥರ ರೆಸಿಪಿ ನೋಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ, ಸಿಂಪಲ್ ಆಗಿರೋದನ್ನ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೆ ಫೋನಲ್ಲಿ ಮಾತಾಡ್ಬಿಟ್ಟು. ಈಗ ಎದ್ದೋಗಿ ಮಾಡೋಣ ಅಂತ ಎದ್ದೋಗ್ತಾ ಇದ್ದೀನಿ. ನಿಮ್ಮ ಮಧ್ಯಾಹ್ನ ತನಕ ಹಿಂಗೆ ಆಗೋಗುತ್ತೆ ನೋಡಿ. ಎದ್ದಾಗ್ಲಿಂದ ಎದ್ದೇಳೋದೇ ಲೇಟ್ ಆಗೋದ್ರಿಂದ ಲಂಚ್ ಪ್ರಿಪೇರ್ ಮಾಡಿ ಇಡೋ ತನಕನೂ ಕಿಚನಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಆಮೇಲೆ ಏನಿಲ್ಲ, ಆಮೇಲೆ ಆರಾಮಾಗಿರ್ತೀನಿ. ಆಫೀಸ್ ಕೆಲಸ ಆಯಿತು, ನನ್ನ ವಾಕಿಂಗ್ ಆಯಿತು, ನನ್ನ ಓಡಾಟ ಆಯಿತು, ಹಿಂಗಿರತ್ತೆ ಕತೆ. ಹೋಗ್ಬಿಟ್ಟು ಕುಕ್ಬಿಟ್ಟು ಬರೋಣ. ಬರ್ತೀಯ ನೀನು ಕಿಚನ್ನಿಗೆ, ಇಲ್ಲ ಒಬ್ಳೇನಾ ನಾನು? ಇಲ್ಲ, ಬರ್ತೀನಿ ನಾನು. ಎಲ್ಲ ರೆಡಿ ಮಾಡಿ ಕರಿ ಬಂದೆ, ಏನು ಪಟ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ವಾಪಸ್. ನೋಡಿ ಎಂಥ ಹೆಲ್ಪಿಂಗ್ ಹ್ಯಾಂಡ್ ನಮಗೆ. ಪಾಪ ಬಂದು ಮಾಡಿಕೊಡ್ತಾರೆ ಕಿಚನಲ್ಲಿ. ಅವ್ರು ಬಂದು ಮಾಡೋದಕ್ಕೇನೆ ನನಗೆ ಬೇಗ ಬೇಗ ಕೆಲಸ ಮುಗಿಯೋದು. ಇಲ್ಲಾಂದರೆ ಒಬ್ಬಳೇ ಮಾಡ್ಕೊಂಡು ನಿಂತ್ಕೊಂಡ್ರೆ ತುಂಬ ಸ್ಲೋ ನಾನು ಕೆಲಸ, ತುಂಬ ಲೇಟ್ ಆಗೋಗ್ಬಿಡತ್ತೆ. ಅಡುಗೆ ಎಲ್ಲ ಮುಗಿಸಿ ಆಫೀಸಿಗೆ ಲಾಗಿನ್ ಮಾಡಿ ಇಮೇಲ್ಸ್ ಎಲ್ಲ ಚೆಕ್ ಮಾಡಿ, ಹಬ್ಬ ಏನು ಬ್ಯುಸಿ ಲೈಫ್ ಅಂತೀರಾ. ಒಂದೊಂದ್ಸರಿ 4 ಗೋಡೆ ಮಧ್ಯೆ ಇಷ್ಟೊಂದು ಬ್ಯುಸಿ ಆಗಿಬಿಟ್ರೆ ಹೆಂಗಪ್ಪ ಅಂತ ಅನಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಗೊಜ್ಜು ಮಾಡಿದ್ದೀನಿ ಇವತ್ತು. ಮನು ಆಲ್ರೆಡಿ ತಿಂತಾ ಇದ್ದಾರೆ, ನಾನು ಇನ್ನೂ ಹಾಕೊಂಡು ಬಂದು ಇಟ್ಟಿದ್ದೀನಿ. ಏನಪ್ಪ ಹೆಂಗೈತಪ್ಪ? ಡಿಫ್ರೆಂಟ್ ಆಗೈತಾ? ಅದೇ ಟೇಸ್ಟ್ ಐತಾ? ಮನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಫ್ರೆಂಟ್ ಅಲ್ಲ, ಸ್ವಲ್ಪ ಚೇಂಜ್ ಆಗಿದೆ. ನೇನು ಮಾಮೂಲಿ ಶುಂಠಿ ಮರ್ತೇ ಬಿಟ್ಟಿದ್ದೀನಿ, ಈಗ ನೆನಪಾಯ್ತೈತೆ. ನೇನು ಶುಂಠಿ ಬೆಳ್ಳುಳ್ಳಿ ಅಂತ ಹೇಳಕ್ ಹೋದಾಗ ನೆನಪಾಯ್ತೈತೆ ಶುಂಠಿ ಬಿಟ್ಟಿದ್ದೀನಿ. ಇಲ್ಲ, ಶುಂಠಿ ಅಷ್ಟೇ ಬಿಟ್ಟಿರ್ತ. ಅದು ಚೆನ್ನಾಗೈತಾ? ತಿನ್ನೋ ಥರ ಆಯ್ತಾ? ಚಿಕನ್ ಏನು ಮಾಡಿದ್ರು ತಿನ್ನೋ ಥರನೇ ಹಂಗೆ ಚೆನ್ನಾಗಿ ತಿನ್ನೋ ಥರ ಇದ್ರೆ ಸರಿ. ವೆಜಿಟೇರಿಯನ್ ಹಾಳಾಗೋದು ಬೇಗ. ನಾನು ಚೆನ್ನಾಗಿ ಮಾಡ್ತೀನಲ್ವ ಮನು? ನಾನು ಹೇಳಿ ವೆಜಿಟೇರಿಯನ್ ಹಂಗೆ ಹೆಂಗೆ ಮಾಡಿದ್ರು ಅಲ್ಲ, ಕರೆಕ್ಟಾಗಿ ಮಾಡಿದ್ರೆ ವೆಜಿಟೇರಿಯನ್ ಆಗೋದು. ನಾನ್ ವೆಜ್ ಹೆಂಗೆ ಮಾಡಿದ್ರು ಅದು ಟೇಸ್ಟ್ ಬರ್ತದೆ. ನಿಮ್ಮಂಥವ್ರಿಗೆ ಅವ್ರ ತಟ್ಟೆಲ್ಲಿ ನೋಡಿ ಹಂಗೆ, ನಮ್ಮ ತಟ್ಟೆಲ್ಲಿ ನೋಡಿ ಹಿಂಗೆ. 2 ಪೀಸ್ ಇವಾಗ ನಾವು ತಿನ್ನೋದು. ಡಯಟಲ್ಲಿದ್ದೀವಿ, ಡಯಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅಲ್ಲೇ ತೂಕುಡಿಕೆ ಬರ್ತಾ ಇದೆ ನನಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಬಟ್ ಇವಾಗ ಬೇಡ, ಇನ್ನೊಂದು 1/2 hour ಬಿಟ್ಟು ಹೋಗೋಣ ಅಂದ್ಕೊಂಡು ಒಂದು ರೌಂಡ್ ಹಂಗೆ ಮನೆ ಒಳಗಡೆ ಓಡಾಡೋಣ ಅಂದ್ಕೊಂಡು ಬಂದೆ. ಮನುಗೆ ಯಾವುದೋ ಫೋನ್ ಕಾಲ್ ಬಂದಿದೆ. ಹೊರಗಡೆ ಹೋಗಿ ಅವರು 15 minutes ಏನೋ ಆಯಿತು, ಇನ್ನೂ ಫೋನ್ ಕಾಲಲ್ಲೇ ಇದ್ದಾರೆ. ನಾನು ಸ್ವಲ್ಪ ಇತ್ತೀಚೆಗೆ ಯಾಕೋ ಸ್ವಲ್ಪ ಬ್ಯಾಕ್ ಪೇನು ಜಾಸ್ತಿ ಆಗ್ತಾ ಇದೆ ನನಗೆ. ಅದಕ್ಕೆ ವಾಕ್ ಮಾಡೋಣ ಅಂದ್ಕೊಂಡು ಮನೆ ಒಳಗಡೆನೆ ಮಾಡ್ತಾ ಇದ್ದೀನಿ. ನಾನು ಸ್ಕಿನ್ ಡ್ರೈನೆಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಎಷ್ಟು ಕಮ್ಮಿ ಆಗಿದೆ ನೋಡಿ ಇವಾಗ. ನನಗೆ ಫುಲ್ ಖುಷಿ ಆಗತ್ತೆ. ಬಟ್ ಏನಪ್ಪ ಅಂದರೆ ನೆಕ್ ಏರಿಯಾ, ಈ ಏರಿಯಾದಲ್ಲಿ ಕಮ್ಮಿ ಆಗಿಲ್ಲ. ಆ್ಯಂಡ್ ಇಷ್ಟು ಅಗಲ ಮಾತ್ರ ಅದೇನೋ ಸಣ್ಣ ಸಣ್ಣ ಗುಳ್ಳೆ ಆಗಿ ಫುಲ್ಲು ಉರಿ ಆಗ್ಬಿಟ್ಟಿತ್ತು ನನಗೆ ಒಂದು 3 days-ಇಂದ. ಉರಿ ಅಂದರೆ ಅಲ್ಲಿ ಟಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಉರಿಯೋದು. ಏನೋ ಸುಟ್ಕೊಂಡಿದ್ದೀನೇನೋ ಅನ್ನೋ ಥರ. ಸುಟ್ಕೊಂಡಾಗ ಉರಿ ಬರುತ್ತಲ್ಲ, ಆ ಥರ ಉರಿಯೋದು. ನೆನೆ ಹೋಗಿದೆ ಡರ್ಮಟಾಲಜಿ ಹತ್ರ ಪುನಃ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಅವರು ಅದು ಯಾವುದೋ ಒಂದು ಆಯಿಂಟ್ಮೆಂಟ್ ಕೊಟ್ಟರು. ಅದಕ್ಕೂ ಸೇಮು ಅದೇನು ಡಿವಾನ್ಸ್ ಅಂತ ಮಾಯ್ಶ್ಚರೈಸರ್ ಕೊಟ್ಟಿದ್ದಾರಲ್ಲ, ಇದು ತುಂಬ ಚೆನ್ನಾಗಿದೆ. ಈ ಫ್ರಾಗ್ರೆನ್ಸು ಅಷ್ಟೇ, ತುಂಬ ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಇಲ್ಲ, ಮೈಲ್ಡ್ ಇದೆ, ಒಂಥರ ಚೆನ್ನಾಗಿ ಅನ್ಸುತ್ತೆ ಇದು. ಬಟ್ ಇದು ಮಾಯ್ಶ್ಚರೈಸರ್ ಅಂತೂ ತುಂಬ ಚೆನ್ನಾಗಿದೆ. ಕೇಳಬೇಕು ಇದು ರೆಗ್ಯುಲರ್ ಯೂಸ್ ಮಾಡ್ಬೋದಾ ಅಂತ. ಮಾಡ್ಬೋದು ಅಂದರೆ ಇದಕ್ಕೆ ಸ್ವಿಚ್ ಆಗಿಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಇಲ್ಲ ಸೆಟಾಫಿಲ್ನ ನೈಟ್ ಮಲ್ಕೋಬೇಕಾದ್ರೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇದನ್ನು ಡೇ ಟೈಮಲ್ಲಿ ಹಚ್ಬೋದು, ಇಲ್ಲ ಉಲ್ಟಾ ಮಾಡ್ಬೋದು. ಹೆಂಗೆ ಕನ್ವೀನಿಯೆಂಟ್ ಹೆಂಗಿರತ್ತೆ ಹಂಗೆ ಮಾಡ್ಬೋದು. ಅದ್ರ ಜೊತೆಗೆ
ಕೊನೆಗೆ ಇದೊಂದು ಆಯಿಂಟ್ಮೆಂಟ್ ಕೊಟ್ಟರು. ಅದ್ರ ಜೊತೆನೆ ಮಿಕ್ಸ್ ಮಾಡಿ ಹಚ್ಚಿ ಬರೀ ಆ ಏರಿಯಾಗೆ ಮಾತ್ರ ಕಮ್ಮಿ ಆಗತ್ತೆ ಅಂತ. ನೆನ್ನೆ ನೈಟ್ ಹಚ್ಚಿದೆ, ಒಂದೇ ನೈಟಿಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾ, 60 to 70% ಕಮ್ಮಿ ಆಗೋಗಿದೆ. ಉರಿ ಅಂತೂ ಇಲ್ವೇ ಇಲ್ಲ ಬಿಡಿ, ಏನು ಫೀಲೇ ಆಗಲ್ಲ, ಆರಾಮಾಗಿ ಟಚ್ ಮಾಡ್ಕೊಂತೀನಿ. ಗುಳ್ಳೆ ಮಾತ್ರ ಸಣ್ಣ ಸಣ್ಣದಿದೆ, ಅದು ಇನ್ನೇನು ಹೋಗ್ಬಿಡತ್ತೆ, ಇನ್ನೊಂದು 2-3 ಅಪ್ಲಿಕೇಶನಲ್ಲಿ ಹೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ರು ಮನು. ಇಷ್ಟ ಆಗ್ತಾ ಇದೆ, ಓಡಾಡ್ತಾ ಇದ್ದೀನಿ ಇವಾಗ. ಒಂದು 5-10 ನಿಮಿಷ ಓಡಾಡ್ಬಿಟ್ಟು ಬಂದು ಕೂತ್ಕೊಂಡು ಒಂದು ಇಮೇಲ್ ಡ್ರಾಫ್ಟ್ ಮಾಡೋದಿದೆ, ಮಾಡಿ ಕಳಿಸ್ಬಿಟ್ಟು ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬ್ರೇಕ್ ತಗೊಂಡು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಆಫೀಸ್ ರೂಮ್ ಟ್ಯೂಬ್ಲೈಟು ಕರೆಕ್ಟಾಗಿ ಒಂದು ಡಿಸಿಷನ್ ಕೊಡ್ತಾ ಇಲ್ಲ ನಮಗೆ. ಒಂಥರ ಈ ಬೆಂಗಳೂರು ವೆದರ್ ಆಡ್ದಂಗೆ ಆಡತ್ತೆ, ಮೂಡಿದ್ದಂಗೆ. ಮೂಡಿದ್ರೆ ಚೆನ್ನಾಗಿ ಬ್ರೈಟಾಗಿ ಉರಿಯತ್ತೆ, ಇಲ್ವಾ ಹಿಂಗೆ ತಣ್ಣಗೆ ಮಲ್ಕೊಬಿಡುತ್ತೆ ನೋಡಿ. 3 days ಆಯಿತು ಮಲ್ಕೊಂಡು, ಇನ್ನೂ ಎದ್ದೇಳ್ತಾ ಇಲ್ಲ. ಅದು ಹೋಗ್ಬಿಡೋದು ಹೊಸದಾಗಿ ಚೇಂಜೇ ಮಾಡಿಸ್ಬಿಡೋಣ ನಾವು ಲಾಸ್ಟ್ ಟೈಮು ಹಿಂಗೆ ಇನ್ನೇನು ಚೇಂಜ್ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಡೇ ಹೋಗಿ ತರೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಅವತ್ತು ನೈಟೇ ಆನ್ ಆಯಿತು, ಅಲ್ಲಿಂದ ಇಲ್ಲಿ ತನಕ ಚೆನ್ನಾಗೇನೆ ಉರಿತಾ ಇತ್ತು. ಈಗ ಒಂದು 3 days ಪುನಃ ಆನೇ ಆಗ್ತಾ ಇಲ್ಲ. ಮಧ್ಯದಲ್ಲಿ ಯಾವಾಗ ಹಿಂಗೆ ಆನ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಮನು, ಮಧ್ಯದಲ್ಲಿ ಯಾವಾಗಲಾರು ಒಂದೊಂದ್ಸರಿ ಆನ್ ಆಗ್ಬಿಡುತ್ತೆ. ಮತ್ತೆ ಏನಾದ್ರು ಆಫ್ ಮಾಡಿ ಆನ್ ಮಾಡ್ತು ಅಂದರೆ ಆಯ್ತು, ಅಲ್ಲೇ ಫ್ಲಾಟ್ ಆಗುತ್ತೆ, ಮಲ್ಕೊಳ್ಳುತ್ತೆ. ಅದಕ್ಕೆ ಅಥವಾ ಸುಮ್ಮನೆ ಬದಲಾಯಿಸೋದು ಬೆಟರು. ಬೆಟರ್ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಚೇಂಜ್ ಮಾಡೋದು ಒಳ್ಳೇದು. ಹಂಗೆ ಮಾಡೋಣ. ಅವರು ಪಾಪ ಆವಾಗಲೇ 1 hour ಹಿಂದೆ ನಾನೇನೋ ಕೆಲಸ ಮಾಡ್ತಾ ಇದ್ದೆ ಅನ್ಸುತ್ತೆ, ಬಂದು ಗೀಸರ್ ಆನ್ ಮಾಡು ಮಂಜು, ಒಂದು ಫೋನ್ ಕಾಲಲ್ಲಿ ಇದ್ದಾರೆ ಅಂತ ಹೇಳಿದ್ನಲ್ಲ, ಹೋಗಿದ್ದಾರಂತೆ. ನಾನು ಕೇಳಿಸ್ಕೊಂಡೇ ಇಲ್ಲ, ನಾನು ಆನೂ ಮಾಡಿಲ್ಲ. ಸ್ಟೈಲಾಗಿ ಸ್ನಾನಕ್ಕೆ ಹೋದ್ರು. ಇವಾಗ ಗೀಸರ್ ಆನ್ ಆಗಿಲ್ಲ ಅನ್ಕೊಂಡು ಉಪ್ಪು ಅನ್ಕೊಂಡು ಬಂದು ಕೂತವ್ರೆ. ನಾನೇನು ಉಪ್ಕೊಂಡಿಲ್ಲ. ಚೆನ್ನಾಗಿದೆಯಲ್ಲ. ಹೋಗಿ ನೋಡಿದೆ, ಬರಲಿಲ್ಲ, ಅದಕ್ಕೆ ಬಂದೆ ಆನ್ ಮಾಡಿ. ಇನ್ನೇನು ಅರ್ಧ ಗಂಟೆ ಬೇಕದ ಈ ವಿಷಯ, ಅಷ್ಟೊತ್ತಿಗೂ ಟೈಮ್ ವೇಸ್ಟ್ ಮಾಡೋಕ್ಕಾಗ. ಅದಕ್ಕೆ ಏನಿಲ್ಲ, ಅವರು ವಿಂಡೋದಲ್ಲಿ ಬಂದ್ಬಿಟ್ಟು ಏನೋ ಹೇಳಿದ್ರು, ಹಿಂಗೆ ಅಂದ್ರು ಸೈನ್ ಲ್ಯಾಂಗ್ವೇಜಲ್ಲಿ. ನಾನು ಒಂದೇ ಏನೋ ಸುಮ್ಮನೆ ಹೇಳ್ತಾವ್ರೇನೋ ಅನ್ಕೊಂಡು ನಾನೇನೋ ಕೆಲಸ ಮಾಡ್ಕೊಂಡು ಕುಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿದ್ದೆ. ಅದಕ್ಕೆ ಈಗ ಬಂದು ಗೀಸರ್ ಆನ್ ಮಾಡಕ್ಕೆ ಹೇಳಿದೆ, ಮಾಡೇ ಇಲ್ಲ ನೀನು ಅಂತ ಅಂದ್ಬಿಟ್ಟು ಪಾಪ ಒಳಗೆ ಹೋಗಿ ಹೊರಗೆ ಬಂದ್ರು. ಆಯ್ತು, ಬೇಕಾ ಕೊಟ್ರೆ ಕುಡಿತೀನಿ. ಸಂಜೆ ಟೈಮ್ ಎಲ್ಲ ಕೇಳಿದ್ರೆ ಏನು ಬೇಜಾರಾಗಲ್ಲ. ಯಾವ ಟೈಮಲ್ಲಿ ಮಧ್ಯದಲ್ಲಿ ಕೇಳ್ತಾರಲ್ಲ ಅವಾಗ BP ಸರಿ ಅಂತ ಮೇಲೆ ಹೋಗ್ಬಿಡತ್ತೆ ನನಗೆ. ಹಂಗೆಲ್ಲ ಹೋಗಿಸ್ಕೊಬೇಡ, ಹಂಗೆ ಹೋಗಿಸ್ಕೊಳ್ಳೋ ಬದಲು ಹಿಂಗೆ ಹೋಗ್ಬಿಟ್ಟು ಕಾಫಿ ತಗೊಂಡೇ ಬರ್ಬೋದು. ಕಾಮಿಡಿ. ನಾನೇ ಒಂದು ಪ್ಲ್ಯಾನ್ ಮಾಡಿದರೆ ನಾನು ವಾಷಿಂಗ್ ಮಿಷಿನ್ನೇ ಒಂದು ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೋ ಟಕ್ಕೋ ಅಂತ ಒಂದು ಸ್ವಲ್ಪ ಹೊತ್ತು ವೇಸ್ಟ್ ವಾಟರ್ನ ಹೊರಗಡೆ ಬಿಡೋಕ್ಕೆ ವೆಯ್ಟ್ ಮಾಡಿಬಿಟ್ಟು ಬಿಡ್ತಾ ಇದೆ. ಮೊನ್ನೆ ಇಂಡಿಯಾ ಪಾಕಿಸ್ತಾನದೊಂದು ಮ್ಯಾಚ್ ನಡೀತಾ ಇತ್ತು ಆಯ್ತಾ. ನಾನು ಯಾವತ್ತು ಬೌಲಿಂಗ್ ನೋಡಿರಲಿಲ್ಲ, ನೋಡಿದ್ದೀನಿ ನಮ್ಮನ್ನು, ನಾನು ಅದು ನೋಟಿಸೇ ಮಾಡಿರಲಿಲ್ಲ. ಪಾಕಿಸ್ತಾನದ ಒಂದು ಪ್ಲೇಯರ್ ಪಾಸ್ ಮಾಡಿ ಬಾಲ್ ಹಾಕ್ತಾರಲ್ಲ, ಈಗ ನಾನು ವಾಷಿಂಗ್ ಮಿಷಿನ್ ಹಂಗೆ ಆಡ್ತಾ ಇದೆ, ಪಾಸ್ ಮಾಡಿ ವೇಸ್ಟ್ ವಾಟರ್ ನೀಚೆಗೆ ಬಿಡ್ತಾ ಇದೆ. ಒಂದ್ಸರಿ ಒಂದೊಂಥರ ಏನು ಮಾಡೋಕ್ಕಾಗಲ್ಲ, ಲೂಸ್ ಇದ್ದಂಗೆ ಅಲ್ವಾ. ಅವರು ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾವ್ರೆ ಚೇಂಜ್ ಮಾಡೋಣ ಅಂತ ಒಂದು ಮನ್ಸು ಅನ್ಸತ್ತೆ. ಇನ್ನೊಂದು ಮನ್ಸೆ ಚೆನ್ನಾಗೆ ರನ್ ಆಗ್ತಾ ಇದೆಯಲ್ಲ, ಏನಕ್ಕೆ ಸುಮ್ಮನೆ ಅದಕ್ಕೆ ಡೆಡ್ ಇನ್ವೆಸ್ಟ್ಮೆಂಟು ಅನ್ಸತ್ತೆ. ಏನು ನೆಕ್ಸ್ಟ್ ಟೈಮು ನಾನು ವಾಷಿಂಗ್ ಮೆಷಿನ್ ನೋಡೋಕೆ ಹೋಗಬೇಕು ಅನ್ನಂಗಿದ್ರೆ ಫಸ್ಟು ನನಗೆ ನಿಂದು ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ನನ್ನದು. ಯಾಕೆ ನೀನು ಆಲ್ರೆಡಿ 2 ಸರಿ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬಂದೆ, 3ನೇ ಸರಿ ಹೋದ್ರೆ ಹೋಗಯ್ಯ ಅಂತಾರೆ. ಯಾಕಂತಾರೆ, ಇನ್ನೂ 10 ಸರಿ ಹೋದ್ರೂ ತೋರಿಸ್ತಾರೆ ಅವ್ರಿಗೆ. ಅವ್ರು ತೋರಿಸ್ಬೋದು, ಬಟ್ ನಮ್ಗೆ ಆಗ್ಬೇಕಲ್ಲ. ಮಕ್ಕಳುಗಳು ನೋಡ್ತಿದ್ರೆ ನಮ್ಗೆ ಓಪನ್ ಆಗ್ತದೆ, ಎಷ್ಟು ಸರಿ ಕೇಳೋಲ್ಲ. ಏನು ಅವ್ರ ಮನೆಯಿಂದ ತಂದು ಕೊಡ್ತಾರ ದುಡ್ಡ, ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದದ್ದು ದುಡ್ಡು. ಗೆಟ್ ಲಾಸ್ಟ್ ನನ್ನ ಗಂಡಗೆ ಏನಾದ್ರು ಚೂರು ಕಂಪ್ಲೇಂಟ್ ಹೇಳಾಗಿಲ್ಲ, ಬದಲಾಯಿಸ್ಬಿಡು ಅಂತ ಎಷ್ಟು ಈಸಿಯಾಗಿ ಅಂತಾರೆ. ಕಷ್ಟಪಟ್ಟು ದುಡಿಯೋದು ಹಂಗೆ ಅನ್ನೆಸೆಸರಿ ವೇಸ್ಟ್ ಮಾಡೋಕ್ಕಾಗತ್ತಾ? ದುಡಿಯೋದು ಎಷ್ಟು ಕಷ್ಟನೋ ಖರ್ಚು ಹಂಗೆ ನಾವು ಯೋಚನೆ ಮಾಡಿ ಮಾಡಬೇಕು. ದಟ್ ಈಸ್ ಕಾಲ್ಡ್ ಸೇವಿಂಗ್ಸ್ ಆಯ್ತಾ. ದುಡ್ದು ನೀನು ಒಂದು ಕಡೆ ಇಡೋದಷ್ಟೇ ಸೇವಿಂಗ್ ಅಲ್ಲ, ನೀನು ಎಷ್ಟು ಅದನ್ನು ಇಂಟೆಲಿಜೆಂಟಾಗಿ ಖರ್ಚು ಮಾಡ್ತೀಯಾ ಅನ್ನೋದನ್ನು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಆಯಿತಾ. ಅದಕ್ಕೆ ಇದು ಡೆಡ್ ಇನ್ವೆಸ್ಟ್ಮೆಂಟು ಅಂದ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತಾಯಿಲ್ಲ, ಅಂದರೆ ಪೂರ್ತಿ ಹಾಳಾಗೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಮಧ್ಯೆ ಒಂದ್ಸರಿ ಸಡನ್ನಾಗಿ ಹಿಂಗೆ ಕೈ ಕೊಡ್ತದಲ್ಲ, ಆಗ ಯೋಚನೆ ಬರೋದು ಮಾಡ್ಲಾ ಬೇಡವಾ ಅಂತ. ಏನು ಬೇಡ ಹೋಗ ಸದ್ಯಕ್ಕೆ ಬಿಟ್ಬಿಟ್ಟು ಹೋಯ್ತಾರೆ ಇವಾಗ ನೀನು ಅಂತಾರ. ನಿಂದು ಗೋಳ್ ಹತ್ತಲ್ಲ ಅರಿಯಲ್ಲ ಅಂತಾರ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the